ಶ್ರೀಕೃಷ್ಣ ಮಠದಲ್ಲಿ ನಡೀತಾ ಶಂಕರಾಚಾರ್ಯ ನಿಂದನೆ. ಹರಿಕತೆ ನಡೆಸುವ ವೇಳೆ ಯುವತಿಯರಿಂದ ಮಹಾ ಎಡವಟ್ಟು. ದುಶ್ಶಾಸ್ತ್ರಗಳನ್ನು ರಚಿಸಿದ ಶಂಕರನು ದುಶ್ಶಾಸ್ತ್ರಗಳನ್ನು ರಚಿಸಿ ಸಜ್ಜನರ ಮನಸ್ಸಿನಲ್ಲಿನೂ ಅದನ್ನೇ ಹುಟ್ಟಿಸುತ್ತಾನೆ. ಎಸ್, ಇಂಥದೊಂದು ಪ್ರಶ್ನೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಕಣ್ರಿ. ಯಾಕಂದ್ರೆ ಆಚಾರ್ಯ ಶಂಕರಾಚಾರ್ಯರ ಬಗ್ಗೆ ಇಬ್ರು ಯುವತಿಯರು ಅವಹೇಳನ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಇದು ತಿಳಿದು ಆಗಿದೆಯಾ ಅಥವಾ ತಿಳಿಯದೇ ಆಗಿದೆಯಾ ಗೊತ್ತಿಲ್ಲ ಕಣ್ರಿ. ಹರಿಕತೆಯಲ್ಲಿ ನಡೆದ ಒಂದು ಎಡವಟ್ಟು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಧಾರವಾಡದ ಡಿಸಿ ಕಚೇರಿ ಎದುರು ಶಂಕರ ತತ್ವ ಪ್ರಸಾರ ಅಭಿಯಾನ ಹಾಗೂ ಅದ್ವೈತ ಪ್ರಚೋದಕ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ನೂರಾರು ಕಾರ್ಯಕರ್ತರು ಸೇರಿ ಇಬ್ರು ಯುವತಿಯರ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಇನ್ನು ಹರಿಕತೆ ಸಂದರ್ಭದಲ್ಲಿ ಆದಿಗುರು ಶಂಕರಾಚಾರ್ಯ ಅವರಿಗೆ ಅವಮಾನ ಮಾಡಿದ ಇಬ್ರು ಯುವತಿಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಮಣಿಮಂತ ಎಂಬ ದೈತ್ಯ ರುದ್ರದೇವರ ವರ ಪಡೆದು ಮುಂದೆ ಶಂಕರ ಎಂಬ ಹೆಸರಿನಿಂದ ಕಲಾಡಿ ಗ್ರಾಮದಲ್ಲಿ ಜನಿಸುತ್ತಾನೆ. ವೇದವ್ಯಾಸರಿಗೆ ವಿರುದ್ಧವಾದ ದುಶ್ಶಾಸ್ತ್ರಗಳನ್ನು ರಚಿಸಿದ ಶಂಕರನು ಜಗತ್ತು ಮಿಥ್ಯ, ಭಗವಂತ ಮತ್ತು ಜೀವರಲ್ಲಿ ಭೇದ ಇಲ್ಲ, ಎಲ್ಲರೂ ಒಂದೇ ಎಂದು ದುಶ್ಶಾಸ್ತ್ರಗಳನ್ನು ರಚಿಸಿ ಸಜ್ಜನರ ಮನಸ್ಸಿನಲ್ಲಿನೂ ಅದನ್ನೇ ಹುಟ್ಟಿಸುತ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ವಿಡಿಯೋ, ಯುವತಿಯರ ಅಜ್ಞಾನಕ್ಕೆ ಜನಾಕ್ರೋಶ. ಬೆಳಗಾವಿಯಿಂದ ಬಂದ ಇಬ್ಬರ ಯುವತಿಯರ ತಂಡ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ನೋಡಿ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹರಿಕತೆ ಮಾಡ್ತಾ ಇದ್ರು. ಎಲ್ಲವೂ ಚೆನ್ನಾಗಿರ್ಬೇಕಾದ್ರೆ ಆಚಾರ್ಯ ಮಧ್ವರ ಕತೆ ಹೇಳುವ ಸಂದರ್ಭದಲ್ಲಿ ಶಂಕರಾಚಾರ್ಯರನ್ನ ಏಕವಚನದಲ್ಲಿ ಸಂಬೋಧಿಸಿದ್ದಾರೆ. ಅಲ್ಲದೆ ಕಟ್ಟು ಕತೆಗಳನ್ನ ಪ್ರಸ್ತಾಪಿಸಿ ಜನರ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ನೋಡಿ. ಸದ್ಯ ಯುವತಿಯರ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಶಂಕರಾಚಾರ್ಯರ ಆರಾಧಕರ ಭಾವನೆಗೆ ಧಕ್ಕೆ ಉಂಟು ಮಾಡಿದೆ. ಅಲ್ಲದೆ ವೈರಲ್ ಆದ ವಿಡಿಯೋಗೆ ಜನರು ಹಿಗ್ಗ ಮುಗ್ಗ ಕಮೆಂಟ್ ಹಾಕಿದ್ದು ಹೀಗೆ. ಸಂಪೂರ್ಣ ಕಮೆಂಟ್ನಲ್ಲಿ ಯುವತಿಯ ಅಜ್ಞಾನದ ಬಗ್ಗೆ ಹಾಗೂ ಅವರ ಅಲ್ಪ ತಿಳುವಳಿಕೆ ಬಗ್ಗೆ ಚರ್ಚೆ ನಡೆಯುತ್ತಿವೆ. ಇದು ಬೇಕಂತಲೇ ನಡೆದಿರುವ ಅಚಾತುರ್ಯ ಅಂತ ಜನ ಪರ ವಿರೋಧ ಚರ್ಚೆಗಳೇ ನಡೆಸಿದ್ದಾರೆ. ನಮಸ್ಕಾರ. ನಮಗೆ ಯಾರಿಗೂ ಸಹ ನಿಂದನೆ ಮಾಡಬೇಕು ಎಂಬ ಭಾವನೆ ಸರ್ವತಃ ನಮಗಿರಲಿಲ್ಲ. ನಾವು ರೆಫರ್ ಮಾಡಿದ ಸುಮಧ್ವಿಜಯ ಸಾರಸಂಗ್ರಹದಲ್ಲಿ ನೋಡಿಕೊಂಡು ಹೇಳಿದ್ದು ಅಷ್ಟೇ ಹೊರತು ಯಾರಿಗೂ ನಿಂದನೆ ಮಾಡಬೇಕು ಅನ್ನೋ ಉದ್ದೇಶ ಸರ್ವತಃ ಇರಲಿಲ್ಲ. ಯಾರೂ ಮಧ್ವ ಮಠದವರು ಸಹ ನಮಗೆ ಇದನ್ನು ಹೇಳಿಕೊಟ್ಟಿಲ್ಲ. ನಾವೇ ಪುಸ್ತಕ ನೋಡಿಕೊಂಡು ಹೇಳಿದ್ದು ಹೊರತು ಯಾರೂ ನಮಗೆ ಈ ವಿಷಯವನ್ನು ಹೇಳಿದ್ದಲ್ಲ. ಅದೇ ಧಾರವಾಡದಲ್ಲಿ ಪ್ರತಿಭಟನೆ ಮಾಡ್ತಿರುವ ಜನರು ಡಿಸಿಗೆ ಮನವಿ ಸಲ್ಲಿಸಿದ್ದಾರೆ. ಈ ವಿಷಯ ಖಂಡನೀಯವಾಗಿದ್ದು ವಾದಗ್ರಸ್ತವೂ ಸಹ ಆಗಿದೆ. ಪರಧರ್ಮ ನಿಂದನೆ ಯಾರೂ ಸಹ ಮಾಡಬಾರದು. ಈ ರೀತಿ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಆಗ್ಬೇಕೆಂದು ಒತ್ತಾಯಿಸಿದ್ದಾರೆ ನೋಡಿ. ಡಿಸಿ ಮೂಲಕ ಸಮುದಾಯದ ಜನರು ಸಿಎಂಗೆ ಮನವಿ ಸಲ್ಲಿಸಿದ್ದಾರೆ. ಹೇಳಿದ ವಿಷಯದಷ್ಟೇ ಆಗ ಘಟಪತಿರುವ ವೈದ್ಯರಾಜಾನಂದ ಭಟ್ಟೆ ಮಾಡಿದ ವಿಷಯ ಖಂಡನೆಯೂ ಮತ್ತು ವಾದಕ್ಕೆ ಹೇಳ್ತದೆ. ನಮ್ಮ ಭಾರತ ದೇಶ ಈ ಶಂಕರ ಸ್ಮೃತಿಯ ಸೆಕೋಟ್ ಮ್ಯಾನೇಜರ್ ಅನುಕೈತಿ ಬೆಸ್ಟಿಗೆ ವ್ಯಕ್ತಪಡಿಸಿ ಈ ಶಂಕರ ಧರ್ಮ ದಿನಾಚರಣೆಯನ್ನು ತೋರಿಸಲಾಗಿದೆ. ಈ ವಿವಾದ ಭುಗಿಲೆದ್ದ ಕೂಡಲೇ ಹರಿಕತೆ ಮಾಡಿದ ಯುವತಿಯೇ ಬಂದು ಸ್ವತಃ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾಳೆ. ನಮ್ಮ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ಇರ್ಲಿ, ನಾವು ಬೇಕಂತ ಮಾಡಿಲ್ಲ, ಪುಸ್ತಕದಲ್ಲಿ ಏನಿತ್ತು ಅದನ್ನೇ ನೋಡಿ ಹೇಳಿದ್ದೇವೆ. ಈ ವಿಡಿಯೋಗೂ ಮತ್ತು ಉಡುಪಿ ಮಠಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾಳೆ. ನಮ್ಮಿಂದ ಬೇರೆ ಮಠದವರಿಗೆ ನೋವಾಗಿತ್ತಂದರೆ ಅದು ಕ್ಷಮೆಯನ್ನು ಕೇಳುತ್ತೇನೆ. ಯಾವುದೇ ಉಡುಪಿ ಮಠ ಅಥವಾ ಶಿರೂರು ಮಠ ಯಾವುದೇ ಮಠ
ಇದಕ್ಕೆ ಸಂಬಂಧಪಟ್ಟಿದವರಲ್ಲ. ಕೇವಲ ಪುಸ್ತಕವನ್ನು ನಾವು ನೋಡ್ಕೊಂಡು ಹೇಳಿದ್ದು ಅಷ್ಟೇ ಹೊರತು ಇದರಲ್ಲಿ ಯಾರಿಗಾದರೂ ಬಹಳ ತೊಂದರೆ ಆಗಿದ್ದರೆ, ನಮ್ಮಿಂದ ಮಠದವರಿಗೆ ಬಹಳ ತೊಂದರೆ ಆಗಿದ್ದರೆ ನಮ್ಮ ಕ್ಷಮೆಯನ್ನು ಕೇಳುತ್ತೇನೆ. ಒಟ್ಟಾರೆ ಆದಿಗುರು ಶಂಕರಾಚಾರ್ಯರ ಬಗ್ಗೆ ಎದ್ದಿರುವ ವಿವಾದ ಇದೀಗ ಚಿಕ್ಕದಾಗಿ ಕಿಡಿ ಹತ್ಕೊಂಡಿದೆ ನೋಡಿ. ಈ ಕಿಡಿ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇನ್ನಷ್ಟು ದೊಡ್ಡದಾಗತ್ತಾ ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಉಡುಪಿ ಮತ್ತು ಧಾರವಾಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.